ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಸ್ಎಸ್ಎಲ್ಸಿ ಪರೀಕ್ಷೆಯ ಸಂದರ್ಭದಲ್ಲಿ ಅತಿ ದೊಡ್ಡ ಗೊಂದಲಕ್ಕೀಡಾಗಿದೆ ಶಿಕ್ಷಣ ಇಲಾಖೆಯ ಒಂದು ಪ್ರಮುಖ ನಿರ್ಧಾರ. ಪರೀಕ್ಷೆಯನ್ನ ಬಹಳ ಖುಷಿಯಾಗಿ ಜೋಶಲ್ಲಿ ಬರಬೇಕಂತ ವಿದ್ಯಾರ್ಥಿಗಳು ಒಂದ್ ರೀತಿ ಗೊಂದಲಕ್ಕೀಡಾಗಿದ್ದಾರೆ. ಕಾರಣ ಎಸ್ಎಸ್ಎಲ್ಸಿ ಪರೀಕ್ಷೆಯ ಹೊತ್ತಲ್ಲೇ ಹಿಂದಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯ ಪ್ರಕಟಣೆ. ದ್ವಿಭಾಷಾ ನೀತಿಯತ್ತ ಹೆಜ್ಜೆ ಇಟ್ಬಿಟ್ಟಿದೆ ಬಹಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ. ಎಸ್ಎಸ್ಎಲ್ಸಿಯಲ್ಲಿ ಹೆಸರಿಗಷ್ಟೇ ಎಲ್ಲಿದೆಯಂತೆ ಹಿಂದಿ ಭಾಷೆಗೆ ಅಂಕ ಇರಲ್ಲ, ಗ್ರೇಡ್ ಮಾತ್ರ ನಮ್ಮದಾಗುತ್ತೆ. ಫೇಲ್ ಆದ್ರೂ ಪರವಾಗಿಲ್ಲ ನೀವು ಮಕ್ಕಳು ಅಂತ. ಎಸ್ಎಸ್ಎಲ್ಸಿಯಲ್ಲಿ 625ರ ಬದಲು ಇನ್ನು ಮುಂದೆ 525 ಮಾರ್ಕ್ಸ್ ಅಂತೆ. ಹಿಂದಿ ವಿಷಯದಲ್ಲಿ ಫೇಲ್ ಆದ್ರೂ ಕೂಡ ಚಿಂತೆ ಮಾಡಬೇಡಿ, ಅದನ್ನ ನಾವು ಕನ್ಸಿಡರ್ ಮಾಡಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ ಹಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಶಾಲೆಗಳಲ್ಲಿ ಹಿಂದಿ ಭಾಷೆ ಕಲಿಕೆಯನ್ನ ಕೈ ಬಿಡೋದಕ್ಕೆ ಕಾರಣ ಏನು? ಸರ್ಕಾರದ ಕೆಲಸ ಹಿಂದಿ ವಿರೋಧಿನ ಅಥವಾ ಕನ್ನಡ ರಕ್ಷಣೆ ಮಾಡೋ ನೆಪದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆಯಾ? ತ್ರಿಭಾಷಾ ಸೂತ್ರಕ್ಕೆ ಅವತೋಕೆ ಅಂದಿದ್ದು ಕೂಡ ಕಾಂಗ್ರೆಸ್ ಈಗ ಕಿರಿಕ್ ಮಾಡ್ತಾ ಇರೋದು ಯಾಕೆ ಅನ್ನೋದನ್ನ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಯಾಕಂದ್ರೆ ಎಷ್ಟೋ ಮಕ್ಕಳಿಗೆ ಹಿಂದಿ ಕಲಿಯೋ ಆಸಕ್ತಿ ಇರುತ್ತೆ, ಆದ್ರೆ ಹಿಂದಿ ಕಲಿಯೋ ಅವಶ್ಯಕತೆ ಇಲ್ಲ. ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೂ ಪರವಾಗಿಲ್ಲ, ಬರುದ್ರು ಓಕೆ, ಬರೀದೇ ಇದ್ರು ಓಕೆ, ನಾವು ಮಾರ್ಕ್ಸ್ ಕೊಡ್ತೀವಿ, ಅದಕ್ಕೆ ಅಂದ್ರೆ ಗ್ರೇಡ್ ಕೊಟ್ಬಿಡ್ತೀವಿ ನಿಮಗೆ ಅಂತ ಹೇಳ್ಬಿಡೋದು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ದಂಗಲ್ವಾ? ನೀವು ನಾಳೆ ದಿನ ನೀವು ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟಿಗೆ ಹೋಗ್ತೀರಿ ಅಂದ್ರೆ ಹಿಂದಿ ಕಡ್ಡಾಯವಾಗಿ ಬರಲೇಬೇಕು, ಹಿಂದಿಯಲ್ಲೇ ನೀವು ಮಾತನಾಡಿಸ್ಬೇಕಾಗುತ್ತೆ. ಪಾಪ ಮಕ್ಕಳಿಗೆ ಹಿಂದಿನೇ ಬರ್ದೇ ಹೋದ್ರೆ, ಹಿಂದಿಯಲ್ಲಿ ಮಾತನಾಡೋದಕ್ಕೆ ಆಗದೆ ಹೋದ್ರೆ ನಾಳೆ ದಿನ ಅವ್ರು ಎಲ್ಲಿ ಕೆಲಸ ಮಾಡ್ಬೇಕು ಸ್ವಾಮಿ? ಕರ್ನಾಟಕದಲ್ಲಿ ಮಾತ್ರ ಇರೋದಕ್ಕೆ ಸಾಧ್ಯನಾ? ಕರ್ನಾಟಕದಲ್ಲಿದ್ದಾಗ ನಮ್ಮ ನೆಲ ಜಲ ಭಾಷೆ ಅಂತ ಬಂದಾಗ ನಾವು ಕನ್ನಡಿಗರಾಗಿ ನಮ್ಮ ಅಸ್ಮಿತೆ, ನಮ್ಮ ಕನ್ನಡ ಭಾಷೆಗೆ ಮೊದಲ ಆದ್ಯತೆ ಕೊಡಬೇಕು, ಒತ್ತು ಕೊಡಬೇಕು, ಎಲ್ಲವೂ ಓಕೆ. ಆದ್ರೆ ಹಿಂದಿನೇ ಬೇಡ, ಹಿಂದಿ ಕಲಿಯೋ ಅವಶ್ಯಕತೆನೇ ಇಲ್ಲ, ಹಿಂದಿ ಮಾತನಾಡೋ ಅವಶ್ಯಕತೆನೇ ಇಲ್ಲ, ಪರೀಕ್ಷೆ ಬರೆದ್ರು ಓಕೆ, ಇಲ್ಲ ಆದ್ರೂ ಓಕೆ, ಫೇಲ್ ಆದ್ರೂ ಓಕೆ, ಎಲ್ಲನೂ ಓಕೆ ಅಂತ ಇರೋದು ಯಾಕೆ? ನಿಮ್ಮ ಮಕ್ಕಳು ಮೋಸ್ಟ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿದ್ರೆ, ಇಂಥ ಶಾಲೆಗಳಲ್ಲಿ ಓದಿದ್ರೆ ಅವಾಗ ಅರ್ಥ ಆಗ್ತಾ ಇತ್ತು ಹಿಂದಿ ಮತ್ತು ಇಂಗ್ಲಿಷ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಸ್ಟೇಟ್ ಬಿಟ್ಟು ಆಚೆ ಹೋದಾಗ ಅಂತ. ಓಕೆ, ಇದ್ರ ಬಗ್ಗೆ ಸುದೀರ್ಘವಾಗಿ ಪ್ರಶ್ನೆ ಮಾಡೋಣ. ಇದ್ರ ಬಗ್ಗೆ ಚರ್ಚೆ ಆಗ್ಲೇಬೇಕಾಗಿದೆ. ಕಾರಣ ಏಕಾಏಕಿ ಸರ್ಕಾರ ಈ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಾರಣ ಏನು ಅಂತ. ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ವೆಲ್ಕಮ್ ಮಾಡ್ಕೊಳ್ಳೋಣ. JDS ವಕ್ತಾರರು ಆದಂತಹ ಮಹೇಶ್ ಅವರು ಇದ್ದಾರೆ. ಮಹೇಶ್ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ಕನ್ನಡ ಮೊದಲು ಬಳಗದ ಸಂಸ್ಥಾಪಕರು ಆದಂತಹ ಜ್ಞಾನೇಶ್ವರ್ ಕಲ್ಲಹಳ್ಳಿ ಅವರು ಇದ್ದಾರೆ ನಮ್ಮ ಜೊತೆಗೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬಿಜೆಪಿ ವಕ್ತಾರರು ಈಗ ತಾನೇ ಕಾಂತಿ ಶೆಟ್ಟಿ ಮೇಡಮ್ ಕೂಡ ಜಾಯಿನ್ ಆದ್ರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ಶಿಕ್ಷಣ ತಜ್ಞರು ಆದಂತಹ ಡಾಕ್ಟರ್ BR ಸುಪ್ರೀತ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲು ಸುಪ್ರೀತ್ ಸರ್ ಇಂದಾನೆ ಸ್ಟಾರ್ಟ್ ಮಾಡ್ಬಿಡ್ತೀನಿ, ಕಾರಣ ಇದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ ಪ್ರಕಟಣೆ ಆಗಿರೋದ್ರಿಂದ. ಸುಪ್ರೀತ್ ಸರ್, ಈ ನಿರ್ಧಾರವನ್ನ ತಾವು ಸ್ವಾಗತ ಮಾಡ್ಕೊಳ್ತೀರಾ ಹೇಗೆ ಅಂತ? ಮಕ್ಕಳ ಹಿತದೃಷ್ಟಿಯಿಂದ ತಮ್ಮ ರಿಯಾಕ್ಷನ್ ಬಹಳ ಇಂಪಾರ್ಟೆಂಟ್ ಆಗಿದೆ. ಇವತ್ತು ಸಂಪೂರ್ಣವಾಗಿ ಮಕ್ಕಳ ಹಿತದೃಷ್ಟಿಯಿಂದಾನೇ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಆಸ್ ಅನ್ ಅಡ್ವೊಕೇಟ್ ಟು ಚಿಲ್ಡ್ರನ್, ಮಕ್ಕಳನ್ನ ಉದ್ದೇಶಿಸಿ ಮಕ್ಕಳು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆನ ಕೇಳಲಿಕ್ಕೆ ಬಂದಿದ್ದೀನಿ. ಈಗ ಏನು ಡಿಸಿಷನನ್ನು ಏಕಾಏಕಿ ತಗೊಂಡ್ರಲ್ಲ, ರಾಜ್ಯ ಸರ್ಕಾರದ ಏನು ಇವತ್ತಿನ ದಿವಸದ ಶಿಕ್ಷಣ ಮಂತ್ರಿಗಳಿರ್ಬೋದು, ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿರ್ಬೋದು, ಯಾಕಂದರೆ ಅಧಿಕಾರಿಗಳಿಲ್ಲದೆ ಶಿಕ್ಷಣ ಮಂತ್ರಿಗಳೇನು ಏಕಾಏಕಿ ಡಿಸಿಷನ್ ತಗೊಳ್ಳಿಕ್ಕಾಗಲ್ಲ. ಈಗ ನೀವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಆರ್ಟಿಕಲ್ 14 ವಿಚ್ ಕಮ್ಸ್ ಅಂಡರ್ ಈಕ್ವಾಲಿಟಿ, ಆರ್ಟಿಕಲ್ 19 ವಿಚ್ ಕಮ್ಸ್ ಫಾರ್ ದಿ ಪರ್ಪಸ್ ಆಫ್ ಫ್ರೀಡಮ್, ಆರ್ಟಿಕಲ್ 29 and 30 ಮೈನಾರಿಟಿ ಎಜುಕೇಷನ್ ರೈಟ್ಸ್, ಈ ಮೂರನ್ನು ಕನ್ಸಿಡ್ರೇಷನ್ಗೆ ತಗೊಂಡು ತಾವು ಏಕಾಏಕಿ ಡಿಸಿಷನ್ ತಗೊಂಡಿದ್ದೀರಾ. ನೀವು ಡಿಸಿಷನ್ ತಗೊಳ್ಳೋಕ್ಕೆ ನಿಮಗೆಲ್ಲ ಹಕ್ಕಿದೆ, ರಾಜ್ಯ ಸರ್ಕಾರಕ್ಕೆ ಹಕ್ಕಿದೆ. ಡಿಸಿಷನ್ ನೀವು ಅಧಿಕಾರದಲ್ಲಿ ಕೂತಿದ್ದೀರಿ, ತಗೊಂಡಿದ್ದೀರಿ. ಇದೇ ಡಿಸಿಷನ್ ತಗೊಳ್ಳೋ ಅಂತ ಏನಾದರೂ ಪ್ರಮೇಯ ನಿಮ್ಗಿದ್ದಿದ್ರೆ ಮಕ್ಕಳನ್ನು ಇಷ್ಟು ದಿನ ಯಾಕೆ ಕಾಯಿಸಿದ್ರಿ? ವೈ ಡಿಡಿಂಟ್ ಯು ಟೆಲ್ ದೆಮ್ ಇನ್ ದಿ ಬಿಗಿನಿಂಗ್ ಆಫ್ ದಿ ಇಯರ್? ಆಮೇಲೆ SSLC ಮಕ್ಕಳಿಗೆ ಏನು 625 ಅಂಕ ಏನಿದೆ, 625 ಅಂಕಕ್ಕೆ ಟೋಟಲ್ ಮಾರ್ಕ್ಸನ್ನು ಆ ಮಕ್ಕಳು ಯಾವುದೋ ಒಂದು ರೀತಿಯಲ್ಲಿ ಪ್ರಿಪೇರ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿರ್ತಾರೆ. ಇನ್ಯಾವುದೋ ಒಂದು ಸಬ್ಜೆಕ್ಟ್, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಸ್, ಆ ಸಬ್ಜೆಕ್ಟಲ್ಲಿ ನನಗೇನಾದ್ರು ಒಂದು 70-75 ಬಂದರೆ, ಹಿಂದಿಯಲ್ಲಿ ಒಂದು ಸ್ವಲ್ಪ ಒಂದು 15 ಮಾರ್ಕ್ ಏನಾದ್ರು ಜಾಸ್ತಿ ತೆಗೆದ್ರೆ ನನಗೆ ಟೋಟಲ್ ಮಾರ್ಕ್ಸ್ ಇಷ್ಟು ಬಂದರೆ ನಾನು ಈ ಥರ ರ್ಯಾಂಕಿಂಗ್ ಬರಬಹುದು, ನನಗಿಂಥ ಕಾಲೇಜಲ್ಲಿ ಸೀಟ್ ಸಿಕ್ಕತ್ತೆ ಅಂತ ಅವರೊಂದು ಏನೋ ಒಂದು ಪ್ಲಾನಿಂಗ್ ಹಾಕ್ಕೊಂಡಿರ್ತಾರೆ. ಆ ಪ್ಲಾನಿಂಗಿಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಮಕ್ಕಳ ಹಿತದೃಷ್ಟಿಯಿಂದ ಅವರ ಆಲೋಚನೆ, ಅವರ ಕ್ಯಾಲ್ಕುಲೇಷನ್ಗೆ ನೀವು ಯಾಕೆ ತಣ್ಣೀರು ಎರಚಿದ್ರಿ? ಒನ್ ಫ್ಯಾಕ್ಟರ್. ಇವತ್ತು ಹಿಂದಿ, ನಾನು ಈ ಭಾಷೆ ರಿಲೇಟೆಡ್ ಬಗ್ಗೆ ನಾನು ಏನು, ಈಗ ಅವರು ಹಿಂದಿ ಒಂದೇ ಅಲ್ಲ,
ಎಂಟೈರ್ ಥರ್ಡ್ ಲ್ಯಾಂಗ್ವೇಜ್ ಇಸ್ ಟೇಕನ್ ಫಾರ್ ಕನ್ಸಿಡರೇಷನ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಗ್ರೇಡ್ ಅಂತ ಮಾಡಿದ್ದಾರೆ. ಹೌದು. ಹಾಗಾದ್ರೆ ಇವತ್ತು ನೀವು ಕಂಪಲ್ಸರಿ ಬಿ ಎಡ್ ಅಂತ ಟೀಚರ್ಸಿಗೆ ಮಾಡಿದ್ದೀರಲ್ಲ, ಹಿಂದಿ ಬಿ ಎಡ್ ಮಾಡಿರೋ ಟೀಚರ್ಸ್ ಏನಾಗಬೇಕು? ಯಾಕೆ ಇಟ್ರಿ ಅದನ್ನ? NCT ಇಂದ ಕ್ಯಾನ್ಸಲ್ ಮಾಡಿ. ಹಾಗಾದ್ರೆ ಹೌದು. ತಮಿಳ್ ಬಿ ಎಡ್ ಯಾಕೆ ಇಟ್ರಿ? ಉರ್ದು ಬಿ ಎಡ್ ಆ ಟೀಚರ್ಸ್ ಏನ್ ಮಾಡಬೇಕು? ತೆಲುಗು ಬಿ ಎಡ್ನವ್ರು ಏನ್ ಮಾಡಬೇಕು? ಮಲಯಾಳಂ ಬಿ ಎಡ್ನವ್ರು ಏನ್ ಮಾಡಬೇಕು? ಹಾಗಾದ್ರೆ ಆ ಟೀಚರ್ಸ್ಗೆ ಬಿ ಎಡ್ ಬೇಡ ಅಂತ ಅದನ್ನು ಕೂಡ ಶಿಕ್ಷಣ ಇಲಾಖೆಯಿಂದ ಆರ್ಡರ್ಸ್ ಪಾಸ್ ಮಾಡಿ. ಯು ಹ್ಯಾವ್ ನಾಟ್ ಟೇಕನ್ ದ್ಯಾಟ್ ಫಾರ್ ಕನ್ಸಿಡರೇಷನ್. ಆಮೇಲೆ ಇಷ್ಟೆಲ್ಲತ್ರ ಮಧ್ಯೆ ಮುಂಚೆ ರಾಜಕಾರಣತ್ವ ಅನ್ನೋದು ಎಲ್ಲೋ ಒಂದ್ ಕಡೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಅಥವಾ ದೊಡ್ಡವರಿಗೆ ಅಂತ ಮೀಸಲಿತ್ತದು. ಆಮೇಲೆ ಕಾಲೇಜಿನ ವ್ಯವಸ್ಥೆಗೆ ತಗೊಂಡ್ ಬಂದಿಟ್ರು. ಈಗ ಯಾಕೆ ಮಕ್ಕಳನ್ನ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ನರ್ಸರಿ ಮಕ್ಕಳನ್ನು ಕೂಡ ಎಲ್ಲೋ ಒಂದ್ ಕಡೆ ರಾಜಕೀಯಕ್ಕೆ ಅವರ ಇದನ್ನು ಕೂಡ ಬಳಕೆ ಮಾಡ್ಕೊಳ್ಳೋದಿದೆಯಲ್ಲ, ಬಹಳ ತಪ್ಪು. ಮತ್ತೆ ನನಗೂ ಇಷ್ಟೆಲ್ಲ ಏನು ಮಿಸ್ಬ್ಯಾಲೆನ್ಸ್ಗಳನ್ನ ನೋಡ್ತಾ ನನಗೇನು ಅನಿಸ್ತಾ ಇದೆ ಅಂದರೆ, ಅಸಮತೋಲನವನ್ನು ನೋಡ್ತಾ ಇನ್ಮೇಲೆ ರಾಜಕೀಯಕ್ಕೆ ಬರ್ತಕ್ಕಂಥ ರಾಜಕಾರಣಿಗಳಿಗೆ ಏನೆಲ್ಲ ಕ್ವಾಲಿಫಿಕೇಶನ್ ಇದೆಯಲ್ಲ, ದಯವಿಟ್ಟು ಒಂದು ಅಮೆಂಡ್ಮೆಂಟ್ ಮಾಡಬೇಕು. ಕೇಂದ್ರ ಸರ್ಕಾರದಿಂದನೋ ರಾಜ್ಯ ಸರ್ಕಾರದಿಂದನೋ ನಿಷ್ಪಕ್ಷಪಾತವಾಗಿ ಯಾರು ರಾಜಕಾರಣತ್ವವನ್ನು ಚಾಯ್ಸ್ ಅಥವಾ ಚೂಸ್ ಮಾಡಿಕೊಂಡು ಅಥವಾ ಬೈ ಸೆಲೆಕ್ಷನ್ ಆರ್ ಎಲೆಕ್ಷನ್ ಅವ್ರು ಹೋಗಿ ಅಲ್ಲಿ ಕೂತ್ಕೊಳ್ತಾರೋ ಅವರ ಮನೆಯ ಮಕ್ಕಳು ಕನಿಷ್ಠ ಪಕ್ಷ 2 ರಿಂದ 3 ವರ್ಷ ಸರ್ಕಾರಿ ಶಾಲೆಯಲ್ಲಿ ಓದಿರಲೇಬೇಕು. ಇಲ್ಲ ಅಂದ್ರೆ ವಿಧಾನಸೌಧದ ಮೆಟ್ಲನ್ನ ಹತ್ತಬಾರ್ದು. ದೇಶದ ಬೇರೆ ಮಕ್ಕಳ ಜೊತೆ ಬೇರೆಯವ್ರ ಮಕ್ಕಳನ್ನ ಬಾವಿಗೆ ತಳ್ಳಿ ಇವ್ರ ಆಟ ನೋಡಬಾರ್ದು ಯಾವತ್ತೂ. ಕರೆಕ್ಟ್. ನಾನು ಅದೇ ಪಾಯಿಂಟ್ ನ ಫಸ್ಟ್ ಅಲ್ಲಿ ಹೇಳಿರೋದು. ಯಾರು ರಾಜಕಾರಣಿ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಿರಲ್ಲ, ಅದಕ್ಕೆ ಅದರ ಬೆಲೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತ. ನಿಮ್ಮ ಮಕ್ಕಳು ಹಿಂದಿ ಮಾತಾಡಬಾರ್ದು, ಇಂಗ್ಲಿಷ್ ಮಾತಾಡಬಾರ್ದು, ಕಲಿನೇಬಾರ್ದು, ಕನ್ನಡ ಮಾತ್ರ ಆದ್ಯತೆ ಕೊಟ್ಬಿಡಿ ಅಂತ ಅಂದ್ರೆ ಕಲ್ಸಕ್ ನೀವು ರೆಡಿ ಇದ್ದೀರಾ? ಕರ್ಕೊಂಡ್ ಬಂದು ಕನ್ನಡ ಶಾಲೆಗೆ ಒಂದ್ಸಾರಿ ಹಾಕಿ ನೋಡಿ, ಸರ್ಕಾರಿ ಶಾಲೆಗಳು ಹಾಕಿ ನೋಡಿ, ಅವಾಗ ಅದರ ನಿಜವಾದ ಬಣ್ಣ ಬಯಲಾಗುತ್ತೆ ಅಂತ. ಸೊ ಅದ್ರ ಬಗ್ಗೆ ನಾವು ಮಾತಾಡೋಣ. ಮಹೇಶ್ ಸರ್, ನಿಮ್ಮ ಫಸ್ಟ್ ರಿಯಾಕ್ಷನ್ ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ? 1953ರಲ್ಲಿ ಒಂದು ಶಿಕ್ಷಣ ಸುಧಾರಣಾ ಅಂತ ಹೇಳ್ಬಿಟ್ಟು ಒಂದು ಮಸೂದೆ ಬರುತ್ತೆ. ಅವತ್ತೇನಪ್ಪಾ ಅಂತ ಹೇಳಿದ್ರೆ, ಇವತ್ತೇನು ಶಿಕ್ಷಣ ಮಂತ್ರಿಗಳಾಗಿದ್ದಾರೆ ಅವ್ರಿಗೆ ಕಿವಿ ಮಾತು ಹೇಳ್ತಾ ಇದ್ದೀನಿ ಇವತ್ತು ಶ್ರುತಿಜಿ. ಅವತ್ತು ನಿಮ್ಮದೇ ಜಿಲ್ಲೆಯ ಏನು ಇವತ್ತು ಅವರನ್ನ ಹಾಡಿ ಹೊಗಳ್ತೀವಿ, ಶಾಂತವೇರಿ ಗೋಪಾಲ್ ಗೌಡ್ರನ್ನ ವಿದ್ಯಾಭ್ಯಾಸ ಸುಧಾರಣಾ ಸಮಿತಿಯ ಸದಸ್ಯರಾಗಿರ್ತಾರೆ. ಒಂದು ವಿಧಾನಸೌಧದಲ್ಲಿ ಭಾಷಣ ನಡೀತಾ ಇರ್ತದೆ. ಕೆಂಗಲ್ ಹನುಮಂತಯ್ಯನವರು, ಕೋದಂಡ ರಾಮಯ್ಯನವರು, ಮರಿಯಪ್ಪನವರು ಆ ವಿಧಾನಸೌಧದಲ್ಲಿ ಭಾಗವಹಿಸಿರ್ತಾರೆ. ಏನು ಅಂತ ಹೇಳಿದ್ರೆ, ಆಗ್ತಾನೆ ದೇಶ ಸ್ವಾತಂತ್ರ್ಯವನ್ನ ತೆಗೆದುಕೊಂಡಿತ್ತು, ಏನಾದ್ರೂ ಮಾಡಿ ಶಿಕ್ಷಣದಲ್ಲಿ ಹೊಸ ಧ್ರುವತಾರಿಯನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಒಂದು ನಡೀತಾ ಇರ್ತದೆ. ಆ ಸಂದರ್ಭದಲ್ಲಿ ಮೈಸೂರಿನ ಮಹಾರಾಜರು ರಾಜ್ಯಪಾಲರಾಗಿದ್ದಂಥವರು ಇಂಗ್ಲಿಷ್ ನಲ್ಲಿ ಭಾಷಣ ಮಾಡ್ಬಿಡ್ತಾರೆ ರೀ. ಆ ಭಾಷಣವನ್ನ ಶಾಂತವೇರಿ ಗೋಪಾಲ್ ಗೌಡರು ಹರಿದ್ಬಿಟ್ಟು ಕಾಲೇಜ್ ತುಳಿದ್ರು ಅಂತ ಹೇಳ್ಬಿಟ್ಟು ಇದೇ ಕಾಂಗ್ರೆಸ್ ಸರ್ಕಾರ ಅವತ್ತು ಏನು ಶಾಂತವೇರಿ ಗೋಪಾಲ್ ಗೌಡ್ರನ್ನ ಹೀನಾಮಾನವಾಗಿ ಬೈದ್ರು. ಶಿಕ್ಷಣ ಏನು ಸರಸ್ವತಿಯನ್ನ ಕಾಲೇಜ್ ತುಳಿದ್ಬಿಟ್ರು, ಸರಸ್ವತಿಯನ್ನ ಹರಿದಾಕ್ಬಿಟ್ರು ಅಂತೇಳಿ. ಮಧು ಬಂಗಾರಪ್ಪನವರೇ, ಇವತ್ತು ನೀವೇನ್ ಮಾಡಿದ್ರಿ ಈ ರಾಜ್ಯದಲ್ಲಿ? ಯಾರು ಹೇಳಿ ಕೇಳಿ ಇವತ್ತು ತ್ರಿಭಾಷಾ ಸೂತ್ರಕ್ಕೆ ತಿಲಾಂಜಲಿಯನ್ನು ಇಟ್ಟಿದ್ದೀರಿ?